ಇನ್ನು ಈ PSI ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ನಾಯಕರುಗಳಿಗೆ ಇದೀಗ ಸಮನ್ಸ್ ಕೊಡುವಂತ ಕಾರ್ಯ ಆರಂಭ ಆಗಿದೆ. ಕಳೆದ ಬಾರಿಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 545 PSI ನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಸ್ಕ್ಯಾಮ್ ಆಗಿತ್ತಲ್ಲ. ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ಆಯೋಗದಿಂದ ಈಗ ಯಾರ್ಯಾರಿಗೆ ಸಮನ್ಸ್ ಅನ್ನ ಕೊಡಲಾಗಿದೆ. ಕುಮಾರಸ್ವಾಮಿ, ಬಸನಗೌಡ ಪಾಟೀಲ್ ಯತ್ನಾಳ್, ಬಸವರಾಜ ದಡೇಸಗೂರು, ಮಾಜಿ DCM ಅಶ್ವಥ್ ನಾರಾಯಣ್, ಆಮೇಲೆ ವಿಚಾರಣಾ ಆಯೋಗಕ್ಕೆ ಕೆಲವರ ವಿಚಾರಣೆಗೆ ವಕೀಲರು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ದೂರುದಾರರ ಮನವಿ ಹಿನ್ನೆಲೆಯಲ್ಲಿ ಆಯೋಗದಿಂದ ಸಮನ್ಸ್ ಅನ್ನು ಕೊಡಲಾಗಿದೆ. ಸಾಕ್ಷ್ಯಗಳಿದ್ರೆ ಒದಗಿಸುವಂತೆ ನಾಯಕರುಗಳಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಬಹುತೇಕರಿಗೆ ಸಮನ್ಸ್ ಜಾರಿಯಾಗಿದ್ದು ಸಾಕ್ಷ್ಯಗಳಿದ್ರೆ ನೀಡಬಹುದು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಓಕೆ, ಇದು ಹಾಗಾದ್ರೆ ಸಾಕ್ಷ್ಯಗಳಿದ್ರೆ ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಕೊಡಲಾಗಿರುವಂತ ಸಮನ್ಸ ಇದು, ಅಥವಾ ವಿಚಾರಣೆಗೆ ಹಾಜರುಪಡಿಸುವಂತ ಕಾರ್ಯ ಆಗುತ್ತಾ? ಆಮೇಲೆ ಬಸವರಾಜ್ ದಡೇಸಗೂರು ಅವ್ರ ವಿರುದ್ಧವಾಗೆಲ್ಲ ಈ ಫೋನ್ ಕಾನ್ವರ್ಸೇಷನ್ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಸ್ಕ್ಯಾಮ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಆರೋಪ ಇತ್ತು. ಅಶ್ವಥ್ ನಾರಾಯಣ್ ಕೂಡ ಅಷ್ಟೇ.